ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮ್ಮೆಲ್ಲಾ ಕ್ವಶನ್ಸ್ಗೂ ಆನ್ಸರ್ ಮಾಡಿದೀನಿ. ನೋಡಿ ಸಖತ್ತಾಗಿದೆ ನೋಡಕ್ಕೆ. ನಾವು ಈ ರೋಡಲ್ಲಿ ಹೋಗ್ಬೇಕಾರೆ ಯಾರಾದ್ರೂ ಚೆನ್ನಾಗಿರೋ ಹುಡುಗಿ ಹೋದ್ರೆ ನೋಡ್ತೀರಾ ಇಲ್ವಾ? ವಾಟ್ ಈಸ್ ಯುವರ್ ಎಜುಕೇಶನಲ್ ಕ್ವಾಲಿಫಿಕೇಶನ್? ವಾಟ್ ಡೂ ಯು ಡೂ ಫಾರ್ ಲಿವಿಂಗ್? ಡೂ ಯು ಬಿಲೀವ್ ಇನ್ ಮ್ಯಾರೇಜ್, ಕಮಿಟ್ಮೆಂಟ್ ಆರ್ ಜೆನ್ ಝಿ ಟರ್ಮ್ಸ್? ಒಂದು ವಾರ ಸಸ್ಪೆಂಡ್ ಮಾಡ್ಬಿಟ್ಟಿದ್ರೆ ಮನೇಲಿ ಹೇಳಂಗಿಲ್ಲ. ನಾನು ಕನ್ಸ್ ಅಪ್ಲೋಡ್ ವಿಡಿಯೋ ಇನ್ ಯುವರ್ ಯೂಟ್ಯೂಬ್ ಚಾನಲ್ ವಿತ್ ಧನುಶ್ರೀ. 6 ಜನ ನಿಮ್ ಗರ್ಲ್ ಫ್ರೆಂಡ್ ಯಾರು, ನಿಮ್ ಗರ್ಲ್ ಫ್ರೆಂಡ್ ಯಾರು, ಹೂ ಇಸ್ ದಟ್ ಲಕ್ಕಿ ಗರ್ಲ್ ಅಂತೆಲ್ಲ ಕೇಳಿದ್ದಾರೆ. ಗರ್ಲ್ ಫ್ರೆಂಡ್ ಮತ್ತೆ ಕರೆಂಟ್ ಕ್ರಶ್ ಅಂದ್ರೆ ಶೆಕೆ ಸುರಿತಾ ಇದೆ, ಟಿ ಶರ್ಟ್ ಕುತ್ಕೊಂಡಿದೀನಿ. ನೀವು ಮದುವೆ ಆಗೋ ಹುಡುಗಿ ಯಾವ ತರ ಇರಬೇಕು? ಕನ್ನಡ ಇಸ್ ಮೈ ಮದರ್ ಟಂಗ್. ಹಿಂದೆ ಚಪ್ಪಾಳೆ ಹೊಡಿತಾರೆ. ನಮಸ್ಕಾರ 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 ಅಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಇವತ್ತು ನಾವು Q&A ಮಾಡಕ್ ಕೊಟ್ಟಿದ್ದೀವಿ. ಅಂದ್ರೆ ನೀವು ರೀಸೆಂಟ್ ಆಗಿ ನಾನೊಂದು ಕ್ವಶನ್ ಹಾಕಿದೆ ಗೊತ್ತಾ, ಲೈಕ್ ಕ್ವಶನ್ ಆ್ಯಂಡ್ ಆನ್ಸರ್ಸ್. ನಿಮ್ಗೆ ಏನಾದ್ರು ಕ್ವಶನ್ಸ್ ಇದೆ ಕೇಳಿ ಅಂದ್ರೆ ಅದ್ರ ಕ್ವಶನ್ಸ್ ಬಂದಿದೆ, ಅದನ್ನ ವಿಡಿಯೋ ಮಾಡಕ್ ಕೊಟ್ಟಿದ್ದೀನಿ. ಅದಕ್ಕಿಂತ ಮುಂಚೆ 2 ರೀಲ್ ಶೂಟ್ ಮಾಡಬೇಕು. HSR ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರನ್ನ ಮೀಟ್ ಮಾಡ್ಕೊಂಡ್ ಬರ್ಬೇಕು. ರೀಲ್ ಶೂಟ್ ಮಾಡ್ತಾ ಇರೋದು ತಾರಲ್ ಆಗಿರೋದ್ರಿಂದ ಸೊ ಅಲ್ಲಿ ಹೋಗ್ಬಿಟ್ಟು ಕಾರ್ ತಗೊಂಡ್ ಹೋಗ್ಬೇಕು. ಸಖತ್ ಕೆಲಸ ಇದೆ ಗೈಸ್. ಫಸ್ಟ್ ನಾನು ಇವತ್ತು ನನ್ನ ಫೇವ್ರೇಟ್ ಐಟಮ್ ಮಾಡಿದ್ದಾರೆ ಮನೆಯಲ್ಲಿ, ಪುಳಿಯೋಗರೆ. ಹಚ್ಕೊಂಡು ಅದನ್ನ ತಿನ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮ್ಮೆಲ್ಲಾ ಕ್ವಶನ್ಸ್ಗೂ ಆನ್ಸರ್ ಮಾಡಿದೀನಿ, ಯಾವುದೇ ಕ್ವಶನ್ಸ್ ಬಿಟ್ಟಿಲ್ಲ. ಗೈಸ್ ಫೈನಲಿ ರೆಡಿ ಆಗ್ಬಿಟ್ಟು ಓಡ್ತಿದೀವಿ ಇವಾಗ. ಸೊ ಇವಾಗ HSR ಹೋಗ್ಬೇಕು. ಫಸ್ಟ್ ನಮ್ಮ ಚೇತು ಅವ್ರ ಗಾಡಿಲಿ ಹೋಗೋದು. ಚೇತು ಅವ್ರ ಗಾಡಿಲಿ ಹೋಗಿ ಅಲ್ಲಿಂದ ಮತ್ತೆ ತಾರ್ ಹತ್ರ ಹೋಗಿ ತಾರ್ ತಗೊಂಡು ಸ್ವಲ್ಪ ಶೂಟ್ ಮಾಡ್ಕೊಂಡು ಮತ್ತೆ ಅದರಲ್ಲೇ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬರಬೇಕು. ಇಷ್ಟು ಕೆಲಸ ಇದೆ ಗೈಸ್, ನೋಡೋಣ ಬೇಗ ಬೇಗ ಮಾಡೋಣ. ಆ್ಯಂಡ್ ನಿಮ್ಮ ಮೆಚ್ಚಿನ ಪ್ರೇಯವಾದ ಚೇತು ಇಲ್ಲೇ ಇದ್ದಾನೆ ನೋಡಿ ಗೈಸ್. ಕೈ ಹಿಡ್ಕೊಂಡ್ಬಿಟ್ಟಾರೆ ಗೈಸ್, ಬಿಡ್ತಾ ಇಲ್ಲ ತೋರ್ಸಕ್ಕೆ ಬಿಡ್ತಾ ಇಲ್ಲ ನೋಡಿ. ಹಾಯ್ ಗೈಸ್, ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಒಳ್ಳೇದಾಗಲಿ, ಶುಭವಾಗಲಿ ಎಲ್ರಿಗೂ. ಇನ್ನೇನಾದ್ರು ಹೇಳ್ಬೇಕಾ? ಏನು ಬೇಡ, ಗಾಡಿ ತೆಗಿ. ಎಲ್ಲ ಕಟ್ ಮಾಡ್ತಾನೆ ಅಂತ ಅದಕ್ಕೆ ಹೇಳಿದ್ದು. ಕಟ್ಟು ನನ್ನ ಫ್ರೆಂಡ್ನ ಮೀಟ್ ಮಾಡಕ್ಕೆ ಬಂದಿದ್ವಿ. ಸೊ ಇವಾಗ ಮೀಟ್ ಮಾಡಿಕೊಂಡು ಇಲ್ಲಿಂದ ಮಾತಾಡ್ಕೊಂಡು ಹೋಗಬೇಕು. ಸೊ ಆದಷ್ಟು ಬೇಗ ಹೊರಡೋಣ ಗೈಸ್. ಕಾರಲ್ಲಿ ಬೇಗ ಶೂಟ್ ಮಾಡಬೇಕು, ತುಂಬ ಕೆಲಸ ಇದೆ. ನಮ್ಮ ಸರ್ರು ಕೆಲ್ಸಕ್ಕೆ ಹೋಗಬೇಕು, ಲೇಟ್ ಆಗಿದೆ. ಸೊ ಅದಕ್ಕೋಸ್ಕರ. ಏನು ಸರ್ ಕೆಲಸ ಇದೆ? ಕೆಲಸ ಇದೆ. ಏನು ಕೆಲಸ? ಆಫೀಸ್ ಕೆಲಸ ಗೈಸ್. ನೋಡಿ ಗೈಸ್, ಆಫೀಸ್ ಕೆಲಸ ಅಂತೆ. ನಾವು ಆಫೀಸ್ ಇಲ್ಲ ಏನಿಲ್ಲ, ನಮಗಿದೆ ಕೆಲಸ. ಗೈಸ್ ಇಲ್ಲಿ ರೀಚ್ ಆಗಿ ಇವಾಗ ನಾವು ಇವತ್ತು ಯಾವ ತಾರಲ್ಲಿ ಶೂಟ್ ಮಾಡ್ತಿದ್ವಿ ಅಂತಂದರೆ ಇದೇ ತಾರು, ಇದರಲ್ಲೇ ಶೂಟ್ ಮಾಡ್ತಿರೋದು. ಸೊ ತಾರು ನೋಡಿ ಸಖತ್ತಾಗಿದೆ ನೋಡೋಕ್ಕೆ. ಸೊ ಇದರಲ್ಲಿ ಶೂಟ್ ಮಾಡಿ ರೀಲ್ ಮುಗಿಸ್ಕೊಂಡು ಓಡಬೇಕು. ಮತ್ತು ತುಂಬ ಕೆಲಸ ಇದೆ. Q&A ಕ್ವಶನ್ಸ್ ಇಲ್ಲೇ ಮುಗಿಸ್ಕೊಬಿಡ್ತೀನಿ, ಇದರಲ್ಲೇ ಮುಗಿಸ್ಕೊಂಡು ಹೋಗೋಣ. ಆ್ಯಂಡ್ ಇವತ್ತು ನಮ್ಮ ಜೊತೆ ಇನ್ನೊಬ್ಬ ಫ್ರೆಂಡ್ ಬಂದಿದ್ದಾನೆ. ಅವನ ಹೆಸರು ಬಂದು ಸೂರ್ಯ. ಹಾಯ್ ಫ್ರೆಂಡ್ಸ್ ಗೋ ಗ್ರೀನ್. ಇನ್ನೊಬ್ಬರು ಫ್ರೆಂಡ್ ಇದ್ದಾರೆ. ಆ್ಯಂಡ್ ಇವನು ಇದ್ದೇ ಇದ್ದಾನೆ, ಗೊತ್ತಲ್ಲ, ಇವನು ಒಂಥರ ನನ್ನ ಹೆಂಡ್ತಿ ಇದ್ದಂಗೆ, ಅವನು ಫಸ್ಟ್ ಹೆಂಡ್ತಿ ಇದ್ದಂಗೆ. ಸೊ ಬನ್ನಿಗೆ ಶೂಟ್ ಮಾಡ್ಕೊಳ ಬೇಗ. ಗೈಸ್ ಕಾರ್ ಮಾತ್ರ ಹೆಂಗಿದೆ ಅಂತಂದರೆ, ನಾವು ಈ ರೋಡಲ್ಲಿ ಹೋಗ್ಬೇಕಾರೆ ಯಾರಾದ್ರೂ ಚೆನ್ನಾಗಿರೋ ಹುಡುಗಿ ಹೋದ್ರೆ ನೋಡ್ತೀರಾ ಇಲ್ವೋ? ಯಾವ್ದಾದ್ರು ತಾರೋ ರಾಕ್ಸೋ ಇಲ್ಲ ಒಳ್ಳೆ ಕಾರ್ಗಳು ಹೋದ್ರೆ ಮಾತ್ರ ಸೈಕಾಗಿ ನೋಡ್ತೀವಿ. ಹಂಗಿದೆ ಕಾರು ಇಂಟೀರಿಯರ್ ಎಲ್ಲ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ರೀಲ್ ಮುಗಿಸ್ಕೊಬಿಡ್ತೀವಿ. ರೀಲ್ ಮುಗಿಸ್ಕೊಂಡು, ಯಾಕಂದರೆ ನಮ್ಮ ಸರ್ರು ಹೋಗಬೇಕು ಆಫೀಸ್ಗೆ, ಅದನ್ನು ಮುಗಿಸ್ಕೊಂಡು ಹೋಗೋಣ. ಕೊನೆಗೂ ರೀಲ್ ಮುಗಿಸಿದ್ವಿ. ಶೆಕೆ ಕಿತ್ಕೊಂತಿದೆ ಕಾರಲ್ಲಿ, ಏನು ಮಾಡೋಕ್ಕಾಗಲ್ಲ. ಇವಾಗ ನಮ್ಮ ಸರ್ರು ಓಡ್ತಾರೆ. ಬಾಯ್ ಹೇಳೋಣ ಸರ್ಗೆ. ಆ್ಯಂಡ್ ನಾವು Q&A ಸ್ಟಾರ್ಟ್ ಮಾಡೋಣ. ಪಟ್ ಅಂತ ಮುಗಿಸಿ ಕ್ಲೋಸ್ ಮಾಡೋಣ ವಿಡಿಯೋ ಇವತ್ತು. ಆ್ಯಂಡ್ ರೀಲ್ಸ್ ಎಡಿಟಿಂಗ್ ಇದೆ, ನಂದು ಇನ್ನೊಂದು ಶೂಟ್ ಮಾಡಬೇಕು ರಾಕ್ಸಲ್ಲಿ, ಅದೊಂದು ಎಡಿಟಿಂಗ್ ಇದೆ. ಆ್ಯಂಡ್ ಅದು ಶೂಟ್ ಮಾಡಿ ಎಡಿಟ್ ಮಾಡಬೇಕು, ಪ್ಲಸ್ ವ್ಲಾಗ್ ಕಂಪ್ಲೀಟ್ ಮಾಡಿ ಅದನ್ನು ಎಡಿಟಿಂಗ್ ಮಾಡಬೇಕು. ಸೊ ತಡ ಮಾಡೋದು ಬೇಡ. ಆ್ಯಂಡ್ ಮೊಬೈಲಲ್ಲಿ ಚಾರ್ಜರ್ ಇಲ್ಲ, ಇಟ್ ಈಸ್ ಲೈಕ್ 18% ಇದೆ ಚಾರ್ಜರು. ಅದರಲ್ಲಿ ನಾನು ಫಸ್ಟ್ ವ್ಲಾಗ್ ಶೂಟ್ ಮಾಡಿಕೊಂಡು ಮನೆಗೆ ಹೋಗಿ ಊಟ ಮಾಡೋ ಟೈಮಲ್ಲಿ ಚಾರ್ಜರ್ ಹಾಕೊಂಡು ನೋಡಬೇಕು. ಫುಲ್ ಕಂಪ್ಲೀಟ್ಲಿ ಪ್ಯಾಕ್ಡ್ ಡೇ ಇವತ್ತು. ನೋಡೋಣ ಹೆಂಗೆ ಹೋಗುತ್ತೆ ಅಂದ್ಬಿಟ್ಟು, ಹೆಂಗೆ ಎಂಡ್ ಆಗುತ್ತೆ ಅಂತ. ಬಟ್ ಮಜಾ ಇರುತ್ತೆ ಗೈಸ್. ಏನಾದ್ರು ಕೆಲಸ ಇದ್ದಾಗ, ಏನಾದ್ರು ಮಾಡ್ಬೇಕಂತ ಇದ್ದಾಗ ಮಾಡ್ತೀವಲ್ಲ, ಅದು ಮಜಾ ಇರುತ್ತೆ. ಸೊ ಫಸ್ಟ್ ಕ್ವಶನ್ ಬಂದು ಐ ಆಮ್ ನಯನ _17 ಅನ್ನೋರು ಕೇಳಿರೋದು. ವೈ ಆರ್ ಯು ಹ್ಯಾಂಡ್ಸಮ್? ಇದನ್ನ ಓದಬೇಕು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ. ಐ ಆಮ್ ಯುವರ್ ಬಿಗ್ ಫ್ಯಾನ್ ಆಫ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಸೊ ರಿಯಲಿ ಥ್ಯಾಂಕ್ಸ್ ಫಾರ್ ದ್ಯಾಟ್. ಆ್ಯಂಡ್ ನಂಗೆ ಸಖತ್ ಇಷ್ಟ ಆಗುತ್ತೆ ಈ ಥರ ಹೇಳಿದಾಗ. ಆ್ಯಂಡ್ ಡೋಂಟ್ ನೋ, ಲೈಕ್ ನಮ್ಮ ಅಪ್ಪ ಮತ್ತು ನಮ್ಮ ಅಮ್ಮ ಮತ್ತು ನಮ್ಮ ತಾತ ಅವರೆಲ್ಲರೂ ಹ್ಯಾಂಡ್ಸಮ್ ಆಗಿ ಸಖತ್ತಾಗಿದ್ದಕ್ಕೆ ನಾನು ಹಂಗೆ ಬಂದಿದ್ದೀನಿ. ದಿಸ್ ಈಸ್ ನ್ಯಾಚುರಲ್ ಬ್ಯೂಟಿ ಅಷ್ಟೇ, ದರ್ ಈಸ್ ನೋ ಸೀಕ್ರೆಟ್. ಭರತ್, ವಿ ಆರ್ ಸುಕನ್ಯಾ ಆಂಟೀಸ್ ಫ್ರೆಂಡ್. ಸೌಮ್ಯ ಅನ್ನೋರು ಇದು ಕಳಿಸಿರೋದು. ಹಾಯ್, ವಾಟ್ ಈಸ್ ಯುವರ್ ಎಜುಕೇಷನಲ್ ಕ್ವಾಲಿಫಿಕೇಶನ್? ಸೊ ನಾನು B.Com ಮಾಡಿದ್ದೀನಿ ಚಂದಾಪುರ ಲಾರ್ವೆನ್ ಕಾಲೇಜಲ್ಲಿ.
ಸೊ ಅಷ್ಟೇ. ಅದಾದಮೇಲೆ ಒಂದು ಕೋರ್ಸ್ ಮಾಡಿದ್ದೀನಿ BDMದು. ವಾಟ್ ಡೂ ಯು ಡೂ ಫಾರ್ ಲಿವಿಂಗ್? ನಾನು ಐ ವಾಸ್ ಎ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್. ರೀಸೆಂಟಾಗಿ ಇವಾಗ ಎಲ್ಲ ಬಿಟ್ಬಿಟ್ಟು ಜಸ್ಟ್ ಬಿಸ್ನೆಸ್ಗೆ ಇದು ಮಾಡ್ತಿದ್ದೀವಿ, ಪ್ಲಾನ್ ಮಾಡ್ತಿದ್ದೀವಿ. ದಟ್ ಈಸ್ ಆಲ್ಸೋ ಗೋಯಿಂಗ್ ಆನ್ ಆ್ಯಂಡ್ ಯೂಟ್ಯೂಬ್, ಇನ್ಸ್ಟಾ, ದಟ್ಸ್ ಇಟ್ ಸದ್ಯಕ್ಕೆ. ಡೂ ಯು ಬಿಲೀವ್ ಇನ್ ಮ್ಯಾರೇಜ್ ಕಮಿಟ್ಮೆಂಟ್ ಆರ್ ಜೆನ್ಜಿ ಟರ್ಮ್ಸ್? ನನಗೆ ದೇವರಣೆ ಜೆನ್ಜಿ ಟರ್ಮ್ಸ್ ಏನು ಅಂತಾನೆ ನನಗೆ ಗೊತ್ತಿಲ್ಲ, ಆಯ್ತಾ? ಅದು ಏನು ಅಂತಾನೂ ಗೊತ್ತಿಲ್ಲ ನನಗೆ. ಈ ಥರದೊಂದು ಟರ್ಮ್ ಇದೆ ಅಂತಾನೂ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು, ಅದಷ್ಟೇ. ಅದು ಬಿಟ್ಬಿಟ್ಟು ಏನೂ ಗೊತ್ತಿಲ್ಲ. ಐ ಡೂ ಬಿಲೀವ್ ಇನ್ ಮ್ಯಾರೇಜ್ ಆ್ಯಂಡ್ ಕಮಿಟ್ಮೆಂಟ್ಸ್ ಬಿಕಾಸ್ ನಾವು ಅಪ್ಪ ಅಮ್ಮನ ನೋಡ್ಕೊಂಡು ಬೆಳೆದಿರೋದಲ್ವ ನಾವು. ಸೊ ಅವ್ರು ಹೆಂಗಿರ್ತಾರೆ, ಆಮೇಲೆ ಎಲ್ಲಾರನ್ನೂ ನೋಡ್ಕೊಂಡು ಬೆಳೆದಿರೋದ್ರಿಂದ ನನಗೆ ಮ್ಯಾರೇಜ್ ಮೇಲೆ ನಂಬಿಕೆ ಇದೆ ಆ್ಯಂಡ್ ಕಮಿಟ್ಮೆಂಟ್ ಮೇಲೆ ನಂಬಿಕೆ ಇದೆ. ಆ ಥರದ್ದೆಲ್ಲ ಏನಿಲ್ಲ. ಹೌ ಓಲ್ಡ್ ಆರ್ ಯು? ಐ ಆಮ್ 26 years old. ವಾಟ್ ಈಸ್ ಯುವರ್ ಫ್ಯೂಚರ್ ಪ್ಲಾನ್ ಆ್ಯಂಡ್ ಗೋಲ್ಸ್? ಸೊ ನನ್ನ ಫ್ಯೂಚರ್ ಪ್ಲಾನ್, ಇದನ್ನ ಇಷ್ಟು ಕ್ವಶನ್ ಒಬ್ಬರೇ ಕೇಳಿರೋದು. ಸ್ಪೂ ಅಂತ ಅವ್ರ ಹೆಸರು, ಗೊತ್ತಿಲ್ಲ ಸ್ಫೂರ್ತಿನೋ ಏನೋ ಅಂತ ಗೊತ್ತಿಲ್ಲ, ಬಟ್ ಅಲ್ಲಿರೋದಂಗೆ. ಈ ಇನ್ಸ್ಟಾಗ್ರಾಮ್ ಅಲ್ಲಿ ಇದರಲ್ಲೆಲ್ಲ ವಿಯರ್ಡ್ ನೇಮ್ಸ್ ಇಟ್ಕೋತಾರಲ್ಲ, ಆ ಥರ ಅವ್ರ ಕಂಪ್ನಿ ನೇಮ್ ಇಟ್ಕೊಳ್ಳಲ್ಲ. ಸೊ ಆ ಥರ ಫ್ಯೂಚರ್ ಪ್ಲಾನ್ ಗೋಲ್ಸ್ ಅಂತಂದ್ರೆ, ನಾನು ಆಕ್ಚುಲಿ ಬಂದು ಸೀರಿಯಲ್ಸ್ ಮೂವೀಸ್ ಎಲ್ಲ ಮಾಡ್ತಿದ್ನಲ್ಲ, ಸೊ ನನಗೆ ಅದ್ರ ಮೇಲೆ ಜಾಸ್ತಿ ಫೋಕಸ್ ಇರೋದು, ಅದನ್ನೇ ಮಾಡಬೇಕು ಅಂತಲೂ ಇರೋದು. ಸೊ ವಿಲ್ ಸಿ ಯಾವ ಥರ ಟರ್ನ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗಲೂ ಆಡಿಷನ್ಸ್ ಕೊಟ್ಬಿಟ್ಟು ಬಂದಿದ್ದೀನಿ ಒಂದು ಸೀರಿಯಲ್ಗೆ. ಇಟ್ಸ್ ಸ್ಟಿಲ್ ಗೋಯಿಂಗ್ ಆನ್ ಆ್ಯಂಡ್ ಡಿಸೆಂಬರಲ್ಲಿ ಒಂದು ಪ್ರಾಜೆಕ್ಟ್ ಲಾಂಚ್ ಆಗೋದಿದೆ, ಅದಕ್ಕೂ ವೇಟ್ ಮಾಡೋಣ. ಬಟ್ ಎಲ್ಲನೂ ಮುಂಚೆ ಹೇಳೋದು ಬೇಡ, ಎಲ್ಲ ಆಗೋ ಟೈಮಲ್ಲಿ ಅನೌನ್ಸ್ ಆದಾಗ, ಅಫಿಷಿಯಲ್ ಆಗಿ ಅನೌನ್ಸ್ ಆದಾಗ ಅದಕ್ಕೆ ವ್ಯಾಲ್ಯೂ ಬೇರೆ ಇರುತ್ತೆ. ಆ ಟೈಮಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್ ಬಂದು ನಯನ ಅಂತ ಕೇಳಿರೋದು. ಸೊ ಅವ್ರು ಬಂದು ನಿಮ್ಮ ಕನ್ನಡ ಚೆನ್ನಾಗಿದೆ ಕೇಳೋಕೆ ಅಂತ. ಥ್ಯಾಂಕ್ ಯು. ಕನ್ನಡದಲ್ಲೇ ಹುಟ್ಟಿರೋದಲ್ವಾ, ಅದರಲ್ಲೂ ಮೈಸೂರವ್ರು ನಾವು, ಸಾಂಸ್ಕೃತಿಕ ನಾಡು ಮೈಸೂರು. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು. ಸೊ ಫಿಲಮ್ ನೋಡಿದ್ದೀರಾ? ರಿವ್ಯೂ ಆ್ಯಕ್ಚುಲಿ ನೋಡಿಲ್ಲ. ಹೋಗ್ಬೇಕು ಅಂದ್ಕೊಂಡಿದ್ದೆ, ಬಟ್ ಕಂಪ್ಲೀಟ್ಲಿ ಕೆಲಸ ಎಲ್ಡಪ್ ಆಗಿರೋದ್ರಿಂದ ಹೋಗೋಕ್ಕಾಗ್ತಿಲ್ಲ. ಬಟ್ ಸದ್ಯದಲ್ಲೇ ಹೋಗ್ತೀವಿ. ಅದು ನಾನು ಮೀಟಪ್ ಇನ್ ಮೈಸೂರು. ಆ್ಯಕ್ಚುಲಿ ನಾನು ತಾರ್ ರಾಕ್ಸ್ ತೊಗೊಂಡೇ ಮೈಸೂರು ಕಾಲಿಡಬೇಕು ಅನ್ನೋದೊಂದು ತಲೆಯಲ್ಲಿದೆ. ಬೆಟ್ಟಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಬೇಕು. ನಮ್ಮ ಮೈಸೂರವ್ರಿಗೆ ಏನೇ ಒಳ್ಳೇದಾಗಲಿ, ಏನೇ ಖುಷಿ ಆಗಲಿ, ಏನೇ ದುಃಖ ಆಗಲಿ, ಬೆಟ್ಟಕ್ಕೆ ಹೋಗ್ತಿರ್ತೀವಲ್ಲ, ಅದಕ್ಕೆ. ಸೊ ನಮ್ಮ ಫ್ಯಾಮಿಲಿಗೆ ಅದು ಫಸ್ಟ್ ಕಾರ್ ಆಗಿರುತ್ತೆ ತಾರ್ ರಾಕ್ಸ್ ಬಂದು. ಸೊ ಅದರಲ್ಲೂ ಕನ್ಫ್ಯೂಷನಲ್ಲಿ ಇದ್ದೀನಿ, BE ತೊಗೊಳ್ಳೋದಾ, ತಾರ್ ರಾಕ್ಸ್ ತೊಗೊಳ್ಳೋದಾ. ಬಟ್ ಅದರಲ್ಲಿ ಯಾವ್ದಾದ್ರು ಒಂದು ಸದ್ಯದಲ್ಲೇ ಯಾವುದು ಅಂತ ಕನ್ಫರ್ಮ್ ಮಾಡ್ತೀನಿ ಅದನ್ನು. ಸೊ ಅವಾಗ ಬರ್ತೀನಿ, ಅವಾಗ ಒಂದು ಕಡೆ ಮೀಟಪ್ ಮಾಡೋಣ, ಫಾರ್ ಶೋರ್. ರಿಲೇಷನ್ಶಿಪ್ ಸ್ಟೇಟಸ್: ಐ ಆಮ್ ಸಿಂಗಲ್ ಅಡನ್ ಯಂಗ್, ಐ ಆಮ್ ದಂಡ ಚೋರ್ ಕಿಂಗ್, ಕನ್ನಡ ಇಸ್ ಮೈ ಮದರ್ ಟಂಗ್. ಸೊ ಸಿಂಗಲ್. ಸ್ನೇಹ ಗೌಡ ಅಂತ ಒಂದು ಕ್ವಶನ್ ಕೇಳಿದ್ದಾರೆ ಅವರು. ಹೂ ಈಸ್ ಯುವರ್ ಇನ್ಸ್ಪಿರೇಷನ್ ಅಂತ. ಸೊ ನನ್ನ ಇನ್ಸ್ಪಿರೇಷನ್ ಬಂದು, ನಂಗೆ ತುಂಬ ಇನ್ಸ್ಪೈರ್ ಆಗೋದು ನಾನು ನೋಡಿ ನಮ್ಮ ಅಪ್ಪ ಮತ್ತು ನಮ್ಮ ಅಮ್ಮನಿಂದ ಫಸ್ಟು. ಬಿಕಾಸ್ ಅವ್ರು ಏನೂ ಇಲ್ದಿರ ಬಂದು ಬೆಂಗಳೂರಲ್ಲಿ 3 ಸೈಟ್ ಮಾಡಿದ್ದಾರೆ. ಅವ್ರದ್ದು ಎಲ್ಲ ಕಂಪ್ಲೀಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಊರಲ್ಲಿ ಇರೋದನ್ನ ಯಾವುದನ್ನು ಮಾರಲಿಲ್ಲ, ಇನ್ನೂ ಜಾಸ್ತಿ ಮಾಡಿದ್ದಾರೆ. ಆ ಥರದ್ದೆಲ್ಲ ದುಡ್ಡು ಮಾಡೋದಾಗಿರ್ಬೋದು, ಪ್ರೀತಿ ಆಗಿರ್ಬೋದು, ಜನ ನೋಡ್ಕೊಳ್ಳೋದಾಗಿರ್ಬೋದು, ಇಲ್ಲ ಅವ್ರ ಸರೌಂಡಿಂಗ್ ಇರೋರನ್ನ ನೋಡ್ಕೊಳ್ಳೋದಾಗಿರ್ಬೋದು. ಸೊ ನನಗೆ ಇನ್ಸ್ಪಿರೇಷನ್ ಅಂತ ಬಂದರೆ ನಮ್ಮ ಅಪ್ಪ ನಮ್ಮಮ್ಮ. ಅದು ಬಿಟ್ಟರೆ ರಾಕಿಂಗ್ ಸ್ಟಾರ್ ಯಶ್. ಅವ್ರನ್ನ ನೋಡ್ಕೊಂಡು ಬೆಳೆದಿರೋದು ನಾವು ಕಂಪ್ಲೀಟಾಗಿ. ಫ್ರಮ್ ವೆರಿ ಸ್ಟಾರ್ಟ್. ಕಿರಾತಕ ಆಗಿರ್ಬೋದು, ಗೂಗ್ಲಿ ಆಗಿರ್ಬೋದು, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಆಗಿರ್ಬೋದು, ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಮೂವಿ. ಸೊ ಇದನ್ನ ಹೇಳಲೇಬೇಕು. ಕಾಲೇಜಲ್ಲಿ ನಾನು ಫಸ್ಟ್ PUC ಇರ್ಬೇಕಾದ್ರೆ ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಮೂವಿ ರಿಲೀಸ್ ಆಗಿತ್ತು ಗೈಸ್. ಸೊ ಏನಾಯ್ತು ಅಂತಂದ್ರೆ, ಕೆಳಗಡೆ ಬೇಕ್ರಿ ಹತ್ರ ನಾವು ನಿಂತ್ಕೊಂಡು ಮಾತಾಡ್ತಿದ್ವಿ. ಅದು ಸ್ವಲ್ಪ ಏನೋ ಜಗಳ ತರ ಟರ್ನ್ ಆಗೋಯ್ತು. ನಮ್ಮ ಡೀನ್ ನೋಡ್ಬಿಟ್ರು ಕಾಲೇಜಲ್ಲಿ. 1 ವಾರ ಸಸ್ಪೆಂಡ್ ಮಾಡ್ಬಿಟ್ಟಿದ್ದಾರೆ. ಮನೆಯಲ್ಲಿ ಹೇಳಂಗಿಲ್ಲ ನಾನು ಕಾಲೇಜ್ ಇದು ಮಾಡ್ತಾರೆ ಅಂತ. ನಮ್ಮ ಮನೆಯಲ್ಲಿ ವಾರಕ್ಕೆ 200 ರೂಪಾಯಿ ಪಾಕೆಟ್ ಮನಿ ಅಂತ ಕೊಡೋರು, ಆಯ್ತಾ? ಸೊ ಏನ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಗ್ಬಿಟ್ಟು ಏನ್ ಮಾಡಿದ್ವಿ, ಕಂಟಿನ್ಯೂಸ್ ಆಗಿ ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್, ಕೃಷ್ಣ ಥಿಯೇಟರ್, ಬೊಮ್ಮಳ್ಳಿ ಕೃಷ್ಣ ಥಿಯೇಟರ್ ಇದೆ ಗೊತ್ತಾ, ಅಲ್ಲಿ ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಮೂವಿ ಹಾಕಿದ್ರು. 1 ವಾರ ಕಂಪ್ಲೀಟ್ ಆಗಿ ಬೆಳಗ್ಗೆ ಶೋ, ಮಧ್ಯಾಹ್ನ ಶೋ ಕಂಪ್ಲೀಟ್ ಆಗಿ ಹೋಗಿರೋದು. ನಾನು, ಚೇತನ್ನು, ಅಖಿಲು, ಆಮೇಲೆ ಕೃಷ್ಣ ಆಗಿರ್ಬೋದು, ಅನಿಲ್ ಆಗಿರ್ಬೋದು, ಅರುಣ್ ಆಗಿರ್ಬೋದು, ಎಲ್ಲ ಒಂದು 4-7 ಜನ ಡಿಪಾರು. ಅದಾದ್ಮೇಲೆ ಮುಗಿಸ್ಕೊಂಡು ಹೋದ್ವಿ ನಾವು ಕಾಲೇಜ್ಗೆ ಹೋದ್ರೆ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡ್ ಬಂದ್ಬಿಡೋದ. ಸೊ ಈ ಕಾರ್ ಓನರ್ ಯಾರಿದ್ದಾರೆ ಗೊತ್ತಾ, ಮನು ಅಂತ. ಅವನ್ನ ನನ್ನ ಅಣ್ಣ ಅನ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ ನಾನು. ಅವತ್ತೊಂದು ದಿವಸ ನಮ್ಮ ಅಪ್ಪ ಬ್ಯಾಲೆನ್ಸ್ ಪೇಮೆಂಟ್, ಬ್ಯಾಲೆನ್ಸ್ ಫೀಸ್ನ ಕಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಎಲ್ಲ ಮಾತಾಡ್ಕೊಂಡು ಎಲ್ಲ ಬಂದಿದ್ದಾರೆ ಕೆಳಗಡೆ. ನಮ್ಮ ಅಪ್ಪನ ಹತ್ರ ತಗ್ಲಾಕೊಂಡ್ಬಿಟ್ವಿ. ಪ್ರಿನ್ಸಿಪಲ್ ಬಂದ್ಬಿಟ್ಟು, ನಿಮ್ಮ ಮಗ ಬಂದಿದ್ರಲ್ಲ, ಅವ್ರ ಕೆಲ ಕೊಡ್ಬೋದಾಗಿತ್ತು. ನಾವು ಮಗನ ಹೊಡೆದಿದ್ರು ಗೈಸ್. ಅಂದ್ರೆ ಹೊಡೆದಿದ್ರು ಅಂತಂದಿದ್ರೆ ಬೈದ್ರು. ನಮ್ಮಪ್ಪ ಕೈಯೆಲ್ಲ ಎತ್ಬಿಟ್ಟಿದ್ರು ಆಫೀಸರ್ ಮೇಲೆ. ಆಮೇಲೆ ಓಕೆ ಅಂತ ಇದು ಮಾಡಿದ್ದು. ಬಟ್ ರಾಕಿಂಗ್ ಸ್ಟಾರ್ ಯಶ್ ಈಸ್ ಮೈ ಇನ್ಸ್ಪಿರೇಷನ್. ದ ವೇ ಈಸ್ ಡೂಯಿಂಗ್. ನಿಮ್ಗೆ ಇಷ್ಟವಾದ ತಿಂಡಿ ಮತ್ತು ಕಲರ್ ಯಾವುದು ಅಂತ ಕೇಳಿದ್ದಾರೆ. ಸೊ ಕಲರ್ ಬಂದು ಬ್ಲ್ಯಾಕ್. ಆ್ಯಂಡ್ ಫುಡ್ ಬಂದು ಎಗ್ ರೈಸ್ ಸಖತ್ ಇಷ್ಟ, ಪುಳಿಯೋಗರೆ ಸಖತ್ ಇಷ್ಟ. ಇವರೇ ಜೆಂಟಲ್ಮ್ಯಾನ್. ಥ್ಯಾಂಕ್ ಯು ಸೋ ಮಚ್. ಜ್ಯೋತಿ ಗೌಡ ಅನ್ನೋರು ಒಂದು ಕ್ವಶನ್ ಕೇಳಿದ್ದಾರೆ. ಇವರೇ ಗುಡ್ ಪರ್ಸನ್, ನೋ ಕ್ವಶನ್, ಆಲ್ ದ ಬೆಸ್ಟ್.
ಥ್ಯಾಂಕ್ ಯು ಸೋ ಮಚ್. ಹೀಗೆ ವಿಡಿಯೋ ನೋಡ್ತೀರಿ, ಕಂಪ್ಲೀಟ್ ವಿಡಿಯೋ ನೋಡಿ ಶೇರ್ ಮಾಡಿ ನಿಮ್ಗೆ ಇಷ್ಟ ಆದರೆ. ಆ್ಯಂಡ್ ಐ ವಿಲ್ ಗಿವ್ ಕಂಪ್ಲೀಟ್ ಮೈ 100%. ಲೈಕ್ 100% ಏನಿದೆ 110% ಕೊಟ್ಬಿಟ್ಟು ವಿಡಿಯೋ ಮಾಡ್ತೀನಿ. ಅದರಲ್ಲಂತೂ ನೋ ಡೌಟ್ ಅಬೌಟ್ ಇಟ್. ಹಿಂಗೆ ನೀವು ನೋಡ್ತಾ ಇರಿ. ಪ್ಲೀಸ್ ವಿಶ್ ಮೈ ಬರ್ಡೇ August 15th ಇನ್ ವ್ಲಾಗ್. ಐ ವಿಲ್ ಬಿ ಹ್ಯಾಪಿ ಬ್ರೋ. ನಿಮ್ಮ ವ್ಲಾಗ್ನಲ್ಲಿ ಮೆನ್ಷನ್ ಮಾಡಿ. ಹೌದು, ಹೆಸರು ಗೊತ್ತಾಗ್ತಲ್ಲ, ಬಟ್ ದೇರ್ ಈಸ್ ಲಿಯೋಮಾ ಹೆಗಡೆ ಅಂತ ಇದೆ. ಸೊ ಐ ಆಮ್ ವಿಶಿಂಗ್ ಯು ವೆರಿ ಹ್ಯಾಪಿ ಬರ್ಡೇ ಇನ್ ಅಡ್ವಾನ್ಸ್. ಸೊ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಲೆಟ್ ಗಾಡ್ ಗಿವ್ ಯು ವಾಟ್ ಎವರ್ ಯು ಆಸ್ಡ್ ಫಾರ್ ಆ್ಯಂಡ್ ವಾಟ್ ಎವರ್ ಯು ನಾಟ್ ಆಸ್ಡ್ ಫಾರ್ ಆ್ಯಂಡ್ ವಾಟ್ ಎವರ್ ಯು ಡಿಸರ್ವ್. ಸೊ ಕೀಪ್ ರಾಕಿಂಗ್. ರೆಸೊಲ್ಯೂಷನ್ ಸೆಟ್ ಮಾಡ್ಕೊಳ್ಳಿ ಅಷ್ಟೇ. ರೋಹಿಣಿ ಏನವ್ರು ಕೇಳಿದ್ದಾರೆ, ಯುವರ್ ಕರೆಂಟ್ ಕ್ರಶ್ ಆರ್ ಗರ್ಲ್ ಫ್ರೆಂಡ್. ಗರ್ಲ್ ಫ್ರೆಂಡು ಮತ್ತೆ ಕರೆಂಟ್ ಕ್ರಶ್ ಅಂದ್ರೆ ಶೆಕೆ ಸುರಿತಾ ಇದೆ. ಟಿ ಶರ್ಟ್ ಕುತ್ಕೊಂಡಿದ್ದೀನಿ. ಸೊ ಕರೆಂಟ್ ಗರ್ಲ್ ಫ್ರೆಂಡ್ ಕ್ರಶ್ ಅಂತ ಯಾರು ಇಲ್ಲ. ಸೊ ಕ್ರಶ್ ಅಂತಂದ್ರೆ ಆಲ್ ಟೈಮ್ ರಮ್ಯಾ ಅವರು, ಆಲ್ ಟೈಮ್ ಕ್ರಶ್ ಅವರು. ವೀಕೆಂಡ್ ಅಂತ ಒಬ್ರು ಕ್ವಶನ್ ಕೇಳಿದ್ದಾರೆ, ಯುವರ್ ರೈಟ್. ನನ್ನ ಹೈಟ್ ಬಂದು 5.10. ಪರ್ಕ್ 49 ಅಂತ ಯಾರೋ ಒಬ್ರು ಕೇಳಿದ್ದಾರೆ, ಅಬೌಟ್ ಯುವರ್ ಜಿಮ್ ಅಂಡ್ ಅಬೌಟ್ ಪರ್ಸನಲ್ ಟ್ರೈನಿಂಗ್ ವಿಚ್ ಕಾಸ್ಟ್ ಅಂಡ್ ಯುವರ್ ಪರ್ಸನಲ್ ಟ್ರೈನರ್ ಅಂತ ಏನೋ ಕೇಳಿದ್ದಾರೆ. ಸೊ ನಾನು ಫಸ್ಟು ಅರೌಂಡ್ 89 ಕಿಲೋಸ್ ಇದ್ದಾಗ ಟ್ರಾನ್ಸ್ಫಾರ್ಮ್ ಆಗಿದ್ದು ಇವರಿಂದ, ರಘು ಶೆಟ್ಟಿ ಅಂತ. ಸೊ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಟ್ರಾನ್ಸ್ಫಾರ್ಮೇಷನ್ ಗೈಸ್. ಅದಂತೂ ಲೈಕ್ ಏನೂ ಇಲ್ಲ. ಲೈಕ್ ಪ್ರೋಟೀನ್ ಆಗಿರ್ಬೋದು, ಪ್ರೋಟೀನ್ ಆ್ಯಂಡ್ ಸಪ್ಲಿಮೆಂಟ್ಸಲ್ಲಿ ಪ್ರೋಟೀನ್ ತೊಗೊತಾ ಇದ್ದೆ, BCAA, ಕ್ರೇಟಿನ್ ಮತ್ತೆ ಪ್ರೀ ವರ್ಕೌಟ್ ತಗೋತಾ ಇದ್ದೆ. 4 ತಗೋತಾ ಇದ್ದೆ. ಅದಾದ್ಮೇಲೆ ಸೆಕೆಂಡ್ ಟೈಮು ಮತ್ತೆ ಲೈಕ್ ನಂದು ಆನ್ ಆ್ಯಂಡ್ ಆಫ್. ಒಂದ್ಸಲ ನಾನು ಬಾಡಿ ನೋಡ್ಬಿಟ್ರೆ ಮತ್ತೆ ನಾನು ಜಿಮ್ಗೆ ಹೋಗಲ್ಲ, ಕಂಟಿನ್ಯೂ ಮಾಡಲ್ಲ ನಾನು. ಅದೊಂದು ಲೈಕ್ ಪ್ರಾಬ್ಲಮ್ ಇದೆ ನನ್ನಲ್ಲಿ. ಸೊ ಮತ್ತೆ ನಾನು ಸೆಕೆಂಡ್ ಟೈಮ್ ಟ್ರಾನ್ಸ್ಫಾರ್ಮ್ ಆದಾಗ ಫ್ಯಾಟ್ ಬರ್ನರ್ ಯೂಸ್ ಮಾಡ್ತಿದ್ದೆ ಸೆಕೆಂಡ್ ಟೈಮ್ ಟ್ರಾನ್ಸ್ಫಾರ್ಮ್ ಆದಾಗ. ಬಟ್ ಐ ಸಜೆಸ್ಟ್ ಯು ಗೈಸ್ ಡೋಂಟ್ ಗೋ ಟು ಎನಿ ಸಪ್ಲಿಮೆಂಟ್ಸ್. ಹಂಗೆ ಆರ್ಗ್ಯಾನಿಕ್ ಆಗಿ ಮಾಡಿ, ಟೈಮ್ ತಗೊಂಡ್ರು ಪರವಾಗಿಲ್ಲ. ಅಗೇನ್ ಐ ಆಮ್ ಸ್ಟಾರ್ಟಿಂಗ್ ಜಿಮ್ ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ಜಿಮ್ಮಲ್ಲಿ ಜಾಸ್ತಿ ವಿಡಿಯೋ ಶೂಟ್ ಮಾಡೋಕ್ಕಾಗ್ತಿಲ್ಲ, ಬಿಕಾಸ್ ತುಂಬ ಜನ ನೋಡ್ಬಿಟ್ರೆ ಕಾನ್ಶಿಯಸ್ ಆಗ್ಬಿಡ್ತೀನಿ ಗೈಸ್. ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ ಅದಕ್ಕೆ ಇದಕ್ಕೆ ಸ್ವಲ್ಪ ಕಾನ್ಶಿಯಸ್ ಆಗ್ಬಿಡ್ತೀನಿ ಅದಕ್ಕೋಸ್ಕರ. ಸೊ ಐ ವಿಲ್ ಟ್ರೈ ಟು ಅಪ್ಲೋಡ್ ಜಿಮ್ ವಿಡಿಯೋಸ್. ನನ್ನ ಡಯಟ್ ಚಾರ್ಟ್ ಏನಿದೆ ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. 100% ನಾನು ಯಾವ್ದಾವ ಥರ ಡಯಟ್ ಫುಡ್ ಮಾಡ್ಕೊಂಡು ತಿಂತೀನಿ. ಕಂಪ್ಲೀಟ್ಲಿ ವೆಜ್, ಎಗ್ ಒಂದು ಯೂಸ್ ಮಾಡ್ತೀನಿ. ಸೊ ಅದನ್ನು ನಿಮ್ಗೆ ತೋರಿಸ್ತೀನಿ, ಅದನ್ನು ನೀವು ಇದು ಮಾಡಿ. KD ದ ಮೂವಿ. ಸೊ ನಮ್ಮ ಧ್ರುವ ಸರ್ಜಾ ಅವ್ರದ್ದು ಹೆಸರು ಇದು. ಕೀಪ್ ಗ್ರೋಯಿಂಗ್, ಒನ್ಸ್ ಅಪ್ಲೋಡ್ ವಿಡಿಯೋ ಇನ್ ಯುವರ್ ಯೂಟ್ಯೂಬ್ ಚಾನಲ್ ವಿತ್ ಧನುಶ್ರೀ. ಲೆಟ್ ಸಿ ಹೌ ಇಟ್ ವಿಲ್ ಗೋ. ಸೊ ಗೈಸ್, ಧನುಶ್ರೀ ಜೊತೆ ವಿಡಿಯೋ ಮಾಡಿ, ಧನುಶ್ರೀ ಅವ್ರ ಜೊತೆ ವಿಡಿಯೋ ಮಾಡಿ ಅಂತ ತುಂಬಾ ಜನ ಕಮೆಂಟ್ ಮಾಡಿದಿರ, ಲೈಕ್ ಕ್ವಶನ್ಸ್ ಕೇಳಿದಿರ. ಫಸ್ಟ್ ಶೋರ್ ವಿ ಗೋನಾ ಡೂ ಇಟ್ ಆ್ಯಂಡ್ ನಾವು ಮಾಡೇ ಮಾಡ್ತೀವಿ. ವಿ ಆರ್ ಇನ್ ಎ ಗುಡ್ ಟರ್ಮ್ಸ್. ನಾವು ಫ್ರೆಂಡ್ಶಿಪ್ ಏನಿದೆ ನಾವು ಅದು ಫ್ರೆಂಡ್ಶಿಪ್ಪಲ್ಲಿ ಇದ್ದೇ ಇದ್ದೀವಿ. ನಾವು ಲೈಕ್ ಮಾತಾಡ್ತಿಲ್ಲ ಏನಿಲ್ಲ ಅಂತಿಲ್ಲ. ಬಿಕಾಸ್ ನಾನು ಸ್ವಲ್ಪ ಈ ಕಡೆ ನಮ್ಮ ಫ್ಯಾಮಿಲಿ ಕಡೆ ಮತ್ತೆ ಇದೊಂದು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಮನೆದಾಗಿರ್ಬೋದು, ಮನೆ ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಮತ್ತೆ ಸೈಡ್ದಾಗಿರ್ಬೋದು, ಆ ಓಡಾಟದಲ್ಲಿ ಸ್ವಲ್ಪ ತುಂಬ ಬ್ಯುಸಿ ಆಗಿದ್ದೀನಿ. ಆ್ಯಂಡ್ ವಿ ಆರ್ ಸ್ಟಾರ್ಟಿಂಗ್ ಒನ್ ಆಫ್ ದ ನ್ಯೂ ಬಿಸ್ನೆಸ್. ಅದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡೋಕ್ಕಾಗ್ತಿಲ್ಲ, ಅದಕ್ಕೆ ಬ್ಯುಸಿ ಆಗಿದ್ದೀನಿ. ಆ್ಯಂಡ್ ಅವ್ರ ಮನೆ ಹತ್ರ ಇಲ್ಲ, ತುಂಬ ದೂರ ಇದೆ ನನಗೆ ಡೈಲಿ ಟ್ರಾವೆಲ್ ಮಾಡೋಕ್ಕೂ. ಡೈಲಿ ಟ್ರಾವೆಲ್ ಮಾಡ್ಬಿಟ್ಟು ಬರೋದಕ್ಕೆ ನನಗೆ 2 to 3 hours ಬೇಕಾಗುತ್ತೆ. ಇಟ್ ಈಸ್ ಅರೌಂಡ್ 30 kilometers ಫ್ರಮ್ ಮೈ ಹೌಸ್. ಸೊ ಅದಕ್ಕೋಸ್ಕರ ನಾವು ಡೈಲಿ ಮೀಟ್ ಮಾಡೋಕ್ಕಾಗ್ತಿಲ್ಲ. ಬಟ್ ಫಾರ್ ಶೋರ್ ವಿ ಗೋನಾ ಶೂಟ್ ಎ ಕಾಂಟೆಂಟ್ ವಿಡಿಯೋ ಇನ್ ಯೂಟ್ಯೂಬ್ ವ್ಲಾಗ್. ಅವ್ರ ವ್ಲಾಗಿಗೂ ನನ್ನ ವ್ಲಾಗಿಗೂ ಆದಷ್ಟು ಬೇಗ ಶೂಟ್ ಮಾಡ್ತೀವಿ. ಸೊ ಯಾರಾದರೂ ನಂಗೆ ಇನ್ನೊಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಏನಂತಂದರೆ, ನಾವಿಬ್ರು ಕಾಣಿಸ್ಕೊಂತ ಇಲ್ಲ ಅಂತಂದರೆ ನಾವಿಬ್ರು ಮಾತಾಡಿಸ್ತಾ ಇಲ್ಲ, ನಾವಿಬ್ರು ಒಳ್ಳೆ ಟರ್ಮಲ್ಲಿ ಇಲ್ಲ ಅಂತಲ್ಲ, ನಾವಿಬ್ರು ಮಾತಾಡ್ತಿದ್ದೀವಿ. ಈವನ್ ವಿ ಸ್ಪೋಕ್ ಟುಡೇ ಮಾರ್ನಿಂಗ್, ಎಸ್ಟರ್ಡೇ ನೈಟ್ ಕೂಡ ಮಾತಾಡಿದ್ವಿ. ಆ ಥರದ್ದು ಯಾವುದು ಇಲ್ಲ. ಇಟ್ಸ್ ಲೈಕ್ ವಿ ಆರ್ ಬಿಸಿ, ಲೈಕ್ ವಿ ಆರ್ ಇಂಡಿವಿಜುವಲ್ ಪೀಪಲ್ ಕಮಿಂಗ್ ಟು ವರ್ಕ್. ಅದಕ್ಕೋಸ್ಕರ ಸ್ವಲ್ಪ ವರ್ಕ್ದು ನೋಡ್ಕೋಬೇಕಲ್ವಾ, ಅದಕ್ಕೋಸ್ಕರ. ಬಟ್ ಫಾರ್ ಶೋರ್ ವಿ ಗೋನಾ ಪ್ಲಾನ್ ಕಾಂಟೆಂಟ್ ವಿಡಿಯೋ ಗೈಸ್. ಫಾರ್ ಶೋರ್ ವಿ ಗೋನಾ ಪ್ಲಾನ್ ಎ ಕಾಂಟೆಂಟ್ ವಿಡಿಯೋ. ದಟ್ ಇಸ್ ಫಾರ್ ಶೋರ್. ಐ ವಿಲ್ ಪ್ರಾಮಿಸ್ ಯು ದ್ಯಾಟ್. ಕಾಂಟೆಂಟ್ ಕೂಡ ಕ್ಲಾಶ್ ಆಗಬಾರ್ದು. ಬಿಕಾಸ್ ಅವರು ವ್ಲಾಗ್ ಮಾಡೋದ್ರಿಂದ, ನಾನು ವ್ಲಾಗ್ ಮಾಡೋದ್ರಿಂದ, ಅವ್ರದ್ರಲ್ಲೂ ಒಂದೇ ಕಾಂಟೆಂಟ್, ಅಂದ್ರಲ್ಲೂ ಒಂದೇ ಕಾಂಟೆಂಟ್ ಆದರೆ ಅದು ಇಬ್ಬರಿಗೂ ಸರಿ ಹೋಗಲ್ಲ. ಅದನ್ನು ಇದೆ, ಯೋಚನೆ ಮಾಡಬೇಕಾಗಿರೋ ವಿಷಯ ಕೂಡ. ಸೊ ಅದನ್ನು ಯೋಚನೆ ಮಾಡ್ತಿದ್ದೀವಿ. ಸೊ ಇಟ್ ಈಸ್ ನಥಿಂಗ್. ವಿ ಆರ್ ಗುಡ್ ಫ್ರೆಂಡ್ಸ್, ವಿ ಆರ್ ಟಾಕಿಂಗ್, ನಾವೆಲ್ಲ ಮಾತಾಡ್ತಿದ್ದೀವಿ, ನಾವು ತುಂಬ ಚೆನ್ನಾಗಿದ್ದೀವಿ. ಆ್ಯಂಡ್ ಅಲ್ಲಿ ಏನು ಹೇಟ್ಸ್ ಇಲ್ಲ ನಮ್ಮಿಬ್ಬರ ಮಧ್ಯೆ, ನಾವಿಬ್ಬರು ಚೆನ್ನಾಗಿದ್ದೀವಿ. ಆ್ಯಂಡ್ ವಿ ಗೋನಾ ರಿಯಲಿ ಶೂಟ್ ಎ ಕಾಂಟೆಂಟ್ ವಿಡಿಯೋ ಸೋ ಸೂನ್. ಯಾಕಂದರೆ ನಾನು ಚಿಕ್ಕಮಂಗ್ಳೂರಿಗೆ ಹೋಗಬೇಕು, ಅಲ್ಲೂ ಸ್ವಲ್ಪ ಪ್ಲ್ಯಾನ್ ಇದೆ. 15, 16, 17 ನಾನು ಚಿಕ್ಕಮಂಗ್ಳೂರಲ್ಲಿ ಇರ್ತೀನಿ. ಹೋಗಿ ಬಂದ ಮೇಲೆ ವಿ ಗೋನಾ ಶೂಟ್ ಎ ಕಾಂಟೆಂಟ್ ವಿಡಿಯೋ ಫಾರ್ ಶೋರ್. ಸೊ ಇದರಲ್ಲಿ ನಿಮ್ಗೆಲ್ಲ ಆನ್ಸರ್ ಸಿಕ್ಕಿದೆ, ಮೋಸ್ಟ್ ಆಫ್ ದ ಆನ್ಸರ್ ಸಿಕ್ಕಿದೆ. ಏನೇ ಧನುಶ್ರೀ ಮೀಟ್ ಮಾಡ್ತಿಲ್ಲ ಅದೆಲ್ಲ ಕ್ವಶನ್ಸ್ ಇದೆಯಲ್ಲ, ಅದಕ್ಕೆಲ್ಲದಕ್ಕೂ ನಿಮಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಇದರಲ್ಲೇನೆ ಶರು ಅಂತ ಕೇಳಿದ್ದಾರೆ ಗಾಯ್ಸ್. ಸುಮಾರು ಜನ ನಿಮ್ಮ ಗರ್ಲ್ ಫ್ರೆಂಡ್ ಯಾರು, ಹೂ ಇಸ್ ದಟ್ ಲಕ್ಕಿ ಗರ್ಲ್ ಅಂತೆಲ್ಲ ಕೇಳಿದ್ದಾರೆ ಗೈಸ್. ನನಗೆ ಯಾರು ಗರ್ಲ್ ಫ್ರೆಂಡ್ ಇಲ್ಲ. ಫಸ್ಟ್ ರೈಟ್ ನೋ ನಾನು ಫೋಕಸ್ ಮಾಡ್ತಿರೋದು ಏನಂತಂದರೆ, ಈ ವರ್ಷದಲ್ಲಿ ನಾನು ಸ್ವಲ್ಪ ಚೆಕ್ ಲಿಸ್ಟ್ ಇದೆ ನನಗೆ ಮಾಡೋಕ್ಕೆ. ಕಾರ್ ತೊಗೊಳೋದಾಗಿರ್ಬೋದು, ಮನೆ ಕನ್ಸ್ಟ್ರಕ್ಷನ್ ಪ್ಲಾನ್ ಮಾಡಿರೋದಾಗಿರ್ಬೋದು. ಅದಾದಮೇಲೆ ಐ ವಾಂಟ್ ಗೋ ಸಮ್ವೇರ್ ಔಟ್ ಆಫ್ ಇಂಡಿಯಾ, ಸ್ವಲ್ಪ ಇದಕ್ಕೆ ಇಂಟರ್ನ್ಯಾಷನಲ್ ಟ್ರಿಪ್ ಥರ. ಸೊ ಅದೆಲ್ಲ ಚೆಕ್ ಲಿಸ್ಟ್ ಇದೆ ಗೈಸ್, ಅದನ್ನೆಲ್ಲ ಮಾಡಬೇಕು. ಸೊ ಅದಕ್ಕೋಸ್ಕರ ಆ್ಯಸ್ ಆಫ್ ನೋ
ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದೀನಿ ಹೊರತು ವರ್ಕ್ ಮೇಲೆ ಫೋಕಸ್ ಮಾಡ್ತಿದ್ದೀನಿ ಹೊರತು. ಆ್ಯಂಡ್ ನನಗೆ ಬಿಸ್ನೆಸ್ ಮಾಡಬೇಕು ಅಂದರೆ ಸಖತ್ ಇಷ್ಟ. ಐ ಲವ್ ಮೇಕಿಂಗ್ ಬಿಸ್ನೆಸ್, ಐ ಲವ್ ಗ್ರೋಯಿಂಗ್ ಬಿಸ್ನೆಸ್. ಬಿಕಾಸ್ ನಾನು ಒಂದ್ಸಲ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದನ್ನ ಕೈ ಸುಟ್ಕೊಂಡು ಅದ್ರಲ್ಲಿ ಏನೇನೋ ಆಗಿದೆ. ದಟ್ ಈಸ್ ದೇರ್. ಐ ಡೋಂಟ್ ವಾಂಟ್ ಟಾಕ್ ಅಬೌಟ್ ದಟ್. ಬಟ್ ನನಗೆ ಇನ್ನೊಂದು ಏನಂದ್ರೆ ಅದನ್ನ ಮಾಡೇ ಮಾಡ್ತೀನಿ ಮತ್ತೆ ಬಿಸ್ನೆಸ್. ಯಾಕಂದ್ರೆ ಬಿಸ್ನೆಸ್ ಒಂದ್ಸಲ ಕೈ ಸುಟ್ಕೊಂಡ ತಕ್ಷಣ ನಿಲ್ಲಿಸಬಾರ್ದು ಅಂತಲ್ಲ. ಅಲ್ಲಿ ನೀವು ಕಲ್ತಿರೋದಿರುತ್ತೆ. ನೀವು ಗೆದ್ದಿರೋನ ಹತ್ರ ಕಲಿಯೋದ್ಕಿಂತ ಸೋತಿರೋನ ಹತ್ರ ಕಲಿಯೋಕೆ ಜಾಸ್ತಿ ಇರುತ್ತೆ. ಹಿಂದೆ ಚಪ್ಪಾಳೆ ಹೊಡಿತಾರೆ. ವಾಟ್ ಮೇಕ್ಸ್ ಯು ಹ್ಯಾಪಿ? ಸೊ ಬೀಯಿಂಗ್ ವಿತ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಆರಾಮಾಗಿ ಸುತ್ತಾಡ್ಕೊಂಡು ಮಜಾ ಮಾಡ್ಕೊಂಡು ಇರೋದು ನನಗೆ ಖುಷಿ ಪಡಿಸುತ್ತೆ ಅಷ್ಟೇ. ಅಗೇನ್ ಮೋನಿಶಾನ್ ಅವರು ಸೇಮ್ ಕ್ವಶನ್ ಕೇಳಿದ್ದಾರೆ, ಆರ್ ಯು ಸಿಂಗಲ್ ರೆಡಿ ಟು ಮಿಂಗಲ್? ಐ ಆಮ್ ಸಿಂಗಲ್, ನಾಟ್ ರೆಡಿ ಟು ಮಿಂಗಲ್. ಮಿಸ್ ವಿನ್ಸಾನ್ ಅವರು ಒಂದು ಕ್ವಶನ್ ಕೇಳಿದ್ದಾರೆ, ನೀವು ಮದುವೆ ಆಗೋ ಹುಡುಗಿ ಯಾವ ಥರ ಇರಬೇಕು? ಸೊ ಈ ಕ್ವಶನ್ ಹೆಂಗಂದ್ರೆ, ನನಗೆ ಟ್ರೆಡಿಷ್ನಲ್ ಆಗಿದ್ರೆ ಹುಡುಗಿರು ತುಂಬ ಇಷ್ಟ ಆಗ್ತಾರೆ. ಹಂಗನ್ಬಿಟ್ಟು ಲೈಕ್ ವೆಸ್ಟರ್ನ್ ಡ್ರೆಸ್ ಹಾಕೊಂಡ್ರೆ ಇಷ್ಟ ಆಗಲ್ಲ ಅಂದ್ರೆ ವೆಸ್ಟರ್ನಲ್ಲೂ ಇಷ್ಟ ಆಗ್ತಾರೆ, ಇಲ್ಲ ಅಂತಲ್ಲ. ಬಟ್ ಹುಡುಗಿರು ಹೆಂಗೆ ಹುಡುಗರನ್ನ ಟ್ರೆಡಿಷ್ನಲ್ ಅಲ್ಲಿ ನೋಡೋಕೆ ಇಷ್ಟಪಡ್ತೀರಾ, ಹಂಗೆ ಹುಡುಗರು ಅಷ್ಟೇ ಹುಡುಗಿರನ್ನ ಟ್ರೆಡಿಷ್ನಲ್ ನೋಡೋಕೆ ಇಷ್ಟಪಡ್ತಾರೆ ಅಷ್ಟೇ. ಆ್ಯಂಡ್ ಒಂದು ಹೂವು ಮುಡ್ಕೊಂಡು ಜಡೆ ಥರದ ಇದನ್ನ ಹಾಕೊಂಡು ಒಂದು ಬಿಂದಿ ಉಟ್ಕೊಂಡು ಕಣ್ಕಪ್ ಹಾಕ್ಕೊಂಡು ಒಂದು ವೈಟ್ ಆ್ಯಂಡ್ ರೆಡ್ ಸ್ಯಾರಿದಲ್ಲಿ ಬಂದರೆ ಇಟ್ ಈಸ್ ಲೈಕ್ ಅದು ಡ್ರೀಮ್. ದಟ್ ಈಸ್ ದ ಡ್ರೀಮ್. ಆ ಥರ ಹುಡುಗಿ ಸಿಗಬೇಕು ಅನ್ನೋದಿಷ್ಟ. ಇಟ್ಸ್ ಲೈಕ್ ಹೌದು. ಆ್ಯಂಡ್ ಮೆಚ್ಯೂರಿಟಿ ಲೆವೆಲ್ ಇರಬೇಕು ಗೈಸ್, ಏನೇ ಆಗಿರ್ಬೋದು. ಬಿಕಾಸ್ ಯಾವುದಕ್ಕೂ ರಿಸ್ಟ್ರಿಕ್ಷನ್ ಮಾಡಬಾರ್ದು. ಇವಾಗ ನಾನೇ ಆದರೂ ರಿಸ್ಟ್ರಿಕ್ಟ್ ಮಾಡಬಾರ್ದು, ಅವರೇ ಅದನ್ನು ನಾನು ರಿಸ್ಟ್ರಿಕ್ಟ್ ಮಾಡ್ಬೋದು. ಬಿಕಾಸ್ ಐ ಆಮ್ ನೋ ಒನ್ ಟು ರಿಸ್ಟ್ರಿಕ್ಟ್ ಹರ್. ಬಿಕಾಸ್ ಅವ್ರದ್ದು ಇಂಡಿವಿಜುವಲ್ ಲೈಫ್ ಅದು. ಮದುವೆ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ರಿಸ್ಟ್ರಿಕ್ಟ್ ಮಾಡ್ಬೋದು. ಆ್ಯಂಡ್ ಸೇಮ್ ವಿತ್ ನನಗೂ ಹಂಗೆ ಇರಬೇಕು. ಬಟ್ ಯಾವ್ದಾದ್ರು ಪ್ರಾಬ್ಲಮ್ ಇದ್ದಾಗ ಕುತ್ಕೊಂಡು ಸಾರ್ಟ್ ಮಾಡೋ ಅಂಥ ಮೆಚ್ಯೂರಿಟಿ ಇರೋ ಹುಡುಗಿರು ನನಗೆ ತುಂಬ ಇಷ್ಟ ಆಗ್ತಾರೆ. ವರಾಕ್ಷಿಣಿ ಅನ್ನೋರು ಒಂದು ಕ್ವಶನ್ ಕೇಳಿದ್ದಾರೆ, ವಾಟ್ ಈಸ್ ಯುವರ್ ಬ್ಯೂಟಿ ಸೀಕ್ರೆಟ್? ಏನೂ ಇಲ್ಲ ಗೈಸ್, ಮೈಸೂರು ಸ್ಯಾಂಡಲ್ ಸೋಪು ಅದೊಂದೇ ಹಾಕೋದೀನಿ, ಏನೂ ಹಾಕಲ್ಲ. ಸನ್ಸ್ಕ್ರೀನು ಯೂಸ್ ಮಾಡಲ್ಲ, ಎಂಥದ್ದು ಇಲ್ಲ ಅಷ್ಟೇ. ಬ್ಯೂಟಿ ಸೀಕ್ರೆಟ್ ಅಂದರೆ ಕ್ಲೀನ್ ಫುಡ್ ತಿನ್ನಿ. ಇವಾಗ ನಾನು ಜಂಕ್ ತಿಂತೀನಿ ಸ್ವಲ್ಪ, ಬಟ್ ಕ್ಲೀನ್ ಫುಡ್ ತಿನ್ನಿ. ಕ್ಲೀನ್ ಫುಡ್ ತಿಂದರೆ ನಿಮ್ಮದು ಫೇಸ್ ಎಲ್ಲ ಸಕ್ಕತ್ತಾಗಿ ಕ್ಲಿಯರ್ ಆಗಿ ಚೆನ್ನಾಗಿದೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಮೋಸ್ಟ್ ಆಫ್ ದ ಪೀಪಲ್ ಬಂದು ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಅಲ್ಲಿ ಸಬ್ಸ್ಕ್ರೈಬ್ ಒಂದು ಬಟನ್ ಇರುತ್ತೆ ನೋಡಿ, ಈ ಕಡೆ ಕೆಳಗಡೆ ಅಲ್ಲಿ ಹೋಗ್ಬಿಟ್ಟು ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ. ಸೊ ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೊಂತೀನಿ. ಇಷ್ಟು ಹೇಳ್ತಾ ವಿಡಿಯೋನ ಕ್ಲೋಸ್ ಮಾಡೋಣ ಗೈಸ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.